ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಶುಕ್ರವಾರ, ಆಷಾಢದ 2ನೇ ವಾರ. ನಂದು ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗು 3 o'clock ಎದ್ದಿದ್ದೀನಿ. 3 ಗಂಟೆ ಕರೆಕ್ಟಾಗಿ 8 ನಿಮಿಷ ಆಗ್ತಾ ಇದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಷಾಢದ 2ನೇ ವಾರ. ಹಾಗೆಯೇ ನಾನು ಹೋದ ವಾರನೂ ಕೂಡ ಉಪ್ಪಿನ ದೀಪನ ಹಚ್ಚಿದ್ದೆ. ಇದು ಬಂದು 2ನೇ ವಾರ. ನಾನು ಆಗಲೇ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ, 5 ವಾರ ಕಂಪ್ಲೀಟಾಗಿ ನಾನು ಉಪ್ಪಿನ ದೀಪನ ಹಚ್ತೀನಿ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಹಿಂದಿನ ಬ್ಲಾಗಲ್ಲೂ ಕೂಡ ಉಪ್ಪಿನ ದೀಪದ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಇನ್ನೂ ಉಳಿದಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಕೆಲವೊಂದು ಪೂಜಾ ಟಿಪ್ಸ್ ಆಗಿರ್ಬೋದು, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಇವಾಗ ಬಂದು ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆನೇ ಸ್ವಲ್ಪ ಮನೆಯೆಲ್ಲ ಮಾಫ್ ಮಾಡ್ಕೊಳ್ಳೋದಿತ್ತು ಕೆಲಸ. ಸೊ ಹಿಂದಿನ ದಿನವೂ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಬಟ್ ಏನಪ್ಪ ಅಂದರೆ ಪೂಜೆ ದಿನ, ಶುಕ್ರವಾರದ ದಿನ ಬೆಳಿಗ್ಗೆನೇ ಮನೆಯೆಲ್ಲ ಇನ್ನೊಂದು ಸತ ಮಾಫ್ ಮಾಡ್ಕೊಂಬಿಟ್ರೆ ಪೂಜೆ ಮಾಡೋದಕ್ಕೂ ಒಂಥರ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ನೈಟೇ ಕಸ ಎಲ್ಲ ಗುಡಿಸಿ ನೀಟಾಗಿ ಇಟ್ಕೊಂಡಿದ್ದೆ. ಸೊ ಇವತ್ತು ಇನ್ನೊಂದು ಸತ ಮಾಪ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ವಲ್ಪ ಬಂದ ತಕ್ಷಣವೇ ನೈವೇದ್ಯಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನೈವೇದ್ಯಕ್ಕೆ ಬಂದು ಸ್ವಲ್ಪ ಸ್ವೀಟ್ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ, ಬೇಗನೆ ಆಗುತ್ತೆ ಈಸಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇಟ್ಕೊಂಡು ನೆಕ್ಸ್ಟು ದೀಪಗಳೇನೇ ಇರುತ್ತೆ ಎಲ್ಲನೂ ಕೂಡ ನಾನು ಆಲ್ಮೋಸ್ಟು ನೆನ್ನೆನೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಹಿಂದಿನ ಬ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ನಾನು. ಇನ್ನು ಏನಿರುತ್ತೆ ದೀಪಗಳನ್ನೆಲ್ಲ ತೊಳ್ಕೊಬೇಕಿತ್ತು, ಸೊ ಅದನ್ನು ತೊಳ್ಕೊಳ್ತಾ ಇದ್ದೆ. ಸೊ ಅಷ್ಟರಲ್ಲಿ ನಮ್ಮದು ಏನಿರುತ್ತೆ ಸ್ವೀಟ್ ಪೊಂಗಲ್ಲು ಕೂಡ ಚೆನ್ನಾಗೇ ಒಂದು 3 ವಿಷಲ್ನ ನಾನು ಕೂಗಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಷ್ಟೇ ಬೇಗ ಇದ್ರೂ ಟೈಮ್ ಹೋಗ್ಬಿಡುತ್ತೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನಮ್ಮ ಕೆಲಸ ಏನಿರುತ್ತೆ ಬೇರೆ ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ. ಹಾಗಾಗಿ ಹಿಂದಿನ ದಿನನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ದೇವ್ರ ಮನೆದೊಂದು ನಮಗೆ ಕೆಲಸ ಪೆಂಡಿಂಗ್ ಇರುತ್ತೆ. ಸೊ ಅದನ್ನು ನಾವು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮುಗಿಸ್ಕೊಂಡು ಆರಾಮಾಗಿ ನಿಧಾನವಾಗಿ ಪೂಜೆ ಮಾಡ್ಕೊಬೋದು. ನಾನು ಕೂಡ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಸ್ವಲ್ಪ ಸೀರೆನೆಲ್ಲ ಹಾಕ್ಕೊಳ್ಳೋಣ, ಇವತ್ತು ಚೆನ್ನಾಗಿರುತ್ತೆ ಸ್ವಲ್ಪ ಶುಕ್ರವಾರದ ಪೂಜೆಗೆ ಅಂತ ಹೇಳಿಬಿಟ್ಟು. ಇವತ್ತು ಹೇಗಿದ್ರು ಲಕ್ಷ್ಮೀ ಪೂಜೆ ಅಲ್ವಾ, ಲಕ್ಷ್ಮೀ ವಾರದ ದಿನ ಲಕ್ಷ್ಮೀ ಥರನೇ ನಾವು ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ. ಬಟ್ ಕೊನೆಗೂ ಆಗಲೇ ಇಲ್ಲ. ಎಷ್ಟು ಬೇಗ ಎದ್ದಿದ್ದೀನಿ ಗೊತ್ತಾ, ಫುಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಕೊನೆಯದಾಗಿ ನಾನು ಸ್ಯಾರಿನ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕುರ್ತಾನ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ, ನೋಡೋಣ ಅಂತ. ಸೊ ಕೊನೆಗೂ ಸ್ಯಾರಿ ಹಾಕ್ಕೊಳಕ್ಕಾಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ದಂತಲೇ ನೋಡಿ. ಹಾಗೆಯೇ ಇವಾಗ ಸ್ವಲ್ಪ ಬಾಗಿಲನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಶುಕ್ರವಾರ ದಿನ ಬಾಗಿಲಿಗೆ ಸ್ವಸ್ತಿಕ್ ಆಗಿರ್ಬೋದು, ಅಂದರೆ ಸ್ವಸ್ತಿಕ್ ಚಿಹ್ನೆ ಆಗಿರ್ಬೋದು, ಇಲ್ಲ ಓಂ ಅಂತ ಬರೆಯೋದಾಗಿರ್ಬೋದು, ಇದೊಂದೇ ಮನೆಗೆ ಲಕ್ಷ್ಮಿ ಆಕರ್ಷಣೆ ಅಂತ ಹೇಳ್ಬೋದು. ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುತ್ತೆ ಈ ಥರ ಚಿಹ್ನೆನ ನೋಡಿದ ತಕ್ಷಣ. ಯಾರೇ ಆದರೂ ಅಷ್ಟೇ, ನಮ್ಮದು ಮೇಯ್ನ್ ಡೋರ್ ಏನಿರುತ್ತೆ, ಹೊಸ್ಲು ಏನಿರುತ್ತೆ, ಅದನ್ನು ಟಚ್ ಮಾಡಿಬಿಟ್ಟೇ ಒಳಗಡೆ ಬರುವಂಥದ್ದು. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಹಾಗಾಗಿ ಹೊರಗಡೆಯಿಂದ ಬಂದಂಥವ್ರಿಗಾಗಲಿ ಮುಖಕ್ಕೆ ಡೈರೆಕ್ಟಾಗಿ ಕಾಣುವಂಥದ್ದು ಬಾಗಿಲು ಇಲ್ಲ ಹೊಸ್ಲು. ಇವೆರಡನ್ನೂ ಕೂಡ ಚೆನ್ನಾಗಿ ಇಟ್ಕೊಂತು ಅಂತಂದರೆ ಅದೇನೋ ಒಂಥರ ಏನಂತಾರೆ, ಒಂದು ಪಾಸಿಟಿವ್ ಆಗಿರುತ್ತೆ ಮನೆಯೂ ಕೂಡ. ಹಾಗೆಯೇ ನೋಡೋರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲ ಮನೆ ಹೇಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ಅವ್ರ ಮನೆ ಮುಂಭಾಗ ಹೊರಾಂಡದಲ್ಲಿ ಹೊಸ್ಲತ್ರ ಹೇಗಿದೆ ಅಂತ ನೋಡ್ತಿದ್ರಂತೆ. ಮನೆ ಹೊಸ್ಲತ್ರ ಯಾವಾಗಲೂ ರಂಗೋಲಿ ಬಿಡಿಸೋ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಿರಿಯರು. ಸೊ ಇದೊಂದು ಎಲ್ಲೋ ಕೇಳಿದಂಥ ಮಾತು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಸ್ತಿಕ್ ಚಿಹ್ನೆನ ಬಾಗಿಲ ಹತ್ರ ಬರಿತಾ ಇದ್ದೀನಿ. ಯಾವಾಗಲೂ ನಾನು ಸ್ವಸ್ತಿಕ್ ಚಿಹ್ನೆನೇ ಬರೆಯುವಂಥದ್ದು. ಸೊ ಇದನ್ನೆಲ್ಲ ಬರೆದ್ಬಿಟ್ಟು ನಮ್ಮದು ಹೊಸ್ಲು ಏನಿರುತ್ತೆ ಮೇನ್ ಡೋರ್ ಹೊಸ್ಲು, ಇದಕ್ಕೂ ಕೂಡ ಚೆನ್ನಾಗಿ ಸ್ವಲ್ಪ ಅರಿಶಿನ ಗಂಧನೆಲ್ಲ ಕಲಸಿಟ್ಕೊಂಡಿದ್ದೆ ನಾನು. ಹಾಗೆಯೇ ಉಪ್ಪಿನ ದೀಪ ಹಚ್ಚೋದಕ್ಕೂ ಕೂಡ ಕ್ಲೀನಾಗಿ ಎಲ್ಲನೂ ಫಸ್ಟೇ ಅರಿಶಿನ ಗಂಧ ಮತ್ತು ಸ್ವಲ್ಪ ಹಾಲಾಗಿರ್ಬೋದು, ಹಿಂದಿನ ಬ್ಲಾಗಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ತೋರಿಸಿದ್ದೀನಿ ಏನೆಲ್ಲ ಹಾಕ್ಕೊಂಡು ಮಣ್ಣಿನ ದೀಪಗಳಿಗೆ ನಾವು ಚೆನ್ನಾಗೇ ಹಾಕಬೇಕಾಗತ್ತೆ ಅಂತ. ಸೊ ಅದನ್ನೆಲ್ಲ ಹಾಕಿ ಇಟ್ಬಿಡ್ತಾಯಿದ್ದೀನಿ. ಅದು ಚೆನ್ನಾಗಿ ಡ್ರೈ ಆಗಬೇಕಲ್ಲ, ಸ್ವಲ್ಪ ಉಪ್ಪು ಮತ್ತು ಎಣ್ಣೆನೆಲ್ಲ ಹಾಕಿ ದೀಪ ಹಚ್ಚೋದ್ರಿಂದ ಚೆನ್ನಾಗಿ ಡ್ರೈ ಆಗಿದ್ರೇ ಅದು ಚೆನ್ನಾಗಿರೋದು. ಸೊ ಹಾಗಾಗಿ ಮುಂಚೆನೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊಸ್ಲತ್ರ ಮಿಕ್ಕಿರುವಂಥದ್ದನ್ನ ಸ್ವಲ್ಪ ಹೊಸ್ಲತ್ರ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ಇನ್ನು ಹೊಸ್ಲಿಗೆ ಅದನ್ನೆಲ್ಲ ಅರಿಶಿನೆಲ್ಲ ಹಚ್ಚಿದ ಮೇಲೆ ಸ್ವಲ್ಪ ಕುಂಕುಮನೆಲ್ಲ ಬಟ್ಟೆಲ್ಲ ಇಟ್ಬಿಟ್ಟು ಸ್ವಲ್ಪ ರಂಗೋಲಿನೆಲ್ಲ ಹಾಕ್ಬಿಟ್ಟು ಹೂವನ್ನ ಹಾಕ್ಬಿಟ್ಟು, ಹಾಗೆಯೇ ತುಳಸಿದೇನಿರುತ್ತೆ ನಮ್ಮದು, ತುಳಸಿಗೂ ಕೂಡ ಕ್ಲೀನಾಗಿ ಎಲ್ಲನೂ ರೆಡಿ ಮಾಡಿ ರಂಗೋಲಿನೆಲ್ಲ ಬಿಟ್ಬಿಟ್ಟು ನಾನು ಮತ್ತೆ ದೇವ್ರ ಮನೆಗೆ ಬರ್ತೀನಿ. ಇನ್ನು ಮಣ್ಣಿನ ದೀಪಗಳೇನಿರುತ್ತೆ ಚೆನ್ನಾಗಿ ಅದು ಅರಿಶಿನ ಎಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಸುತ್ತಲೂ ಅರಿಶಿನ ಕುಂಕುಮನ ಸುತ್ತಲೂ ಹಚ್ಚಬೇಕು. ಸತ ನಾನು 2 ದೀಪಗಳನ್ನ ತೊಗೊಂಡಿದ್ದೆ. ಒಂದು ದೀಪಕ್ಕೆ ಉಪ್ಪು ಹಾಕಿದ್ದೆ, ಇನ್ನೊಂದು ದೀಪಕ್ಕೆ ನಾನು ಬತ್ತಿ ಹಾಕಿ ಎಣ್ಣೆನ ಹಾಕಿ ದೀಪನ ಹಚ್ಕೊಂಡಿದ್ದಂಥದ್ದು. ಸೊ ಇವಾಗ 3 ದೀಪನ ತೊಗೊಂಡಿದ್ದೀನಿ. ಮೇಯ್ನ್ ಬಂದು 3 ದೀಪನಾದರೂ ತೊಗೋಬೋದು ಅಥವಾ 2 ದೀಪನಾದರೂ ತೊಗೋಬೋದು. ಇಲ್ಲ 2 ದೀಪನ ಇಟ್ಟು ಕೆಳಗಡೆ ಒಂದು ಮಣ್ಣಿನ ಪ್ಲೇಟ್ ಬರುತ್ತಲ್ಲ, ಅದಕ್ಕೆ ಉಪ್ಪನ್ನ ತುಂಬಿಸಿ ದೀಪನ ಕೂಡ ಹಚ್ಕೊಬೋದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ಸೊ ಈ ಸತಿ ನಾನು ಸ್ವಲ್ಪ ಏನಾಗಿತ್ತು ಹೋಸಲ ಅಂತಂದರೆ, ಕೆಳಗಡೆ ಉಪ್ಪಿನ ದೀಪನ ಇಟ್ಕೊಂಡಿದ್ದೆ, ಮೇಲ್ಗಡೆ ಒಂದು ಸಿಂಗಲ್ ದೀಪನ ಇಟ್ಟಿದ್ರಿಂದ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಲೀಕ್ ಆಗಿಬಿಟ್ಟಿತ್ತು ಉಪ್ಪಿನ ಮೇಲೆ. ಸೊ ಹಂಗಾಗಿ ಈ ಸತ 2 ದೀಪನ ಇಟ್ಕೊಂಡಿದ್ದೀನಿ, ಅಷ್ಟೇ ವ್ಯತ್ಯಾಸ.
ಹಾಗೆಯೇ ಹೋದ ಸಲ ಏನು ಬಳಸ್ಕೊಂಡಿದ್ನೋ ಉಪ್ಪನ್ನ, ಅದೇ ಉಪ್ಪನ್ನೇ ಬಳಸ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಮನೇಲಿರುವಂಥ ಉಪ್ಪನ್ನ ನಾನು ಬಳಸ್ಕೊತಾ ಇಲ್ಲ. ಹಾಗೆಯೇ ಇದನ್ನ ಯಾವ ರೀತಿ ನಾವು ದೀಪನ ಇಟ್ಕೋಬೇಕಪ್ಪ, ಯಾವ ಕಡೆಗೆ ಇಟ್ಕೋಬೇಕಪ್ಪ ಅಂತ ಹೇಳೋದಾದರೆ, ಡೈರೆಕ್ಟ್ ದೀಪನೂ ಕೂಡ ಇಡುವಂಗಿಲ್ಲ ನೆಲದ ಮೇಲೆ. ಸೊ ಈ ರೀತಿ ಯಾವುದಾದ್ರೂ ಒಂದು ಕೆಳಗಡೆನೇ ಮಣೆನ ಇಟ್ಕೊಬೇಕಾಗತ್ತೆ. ಅದನ್ನು ಒರೆಸ್ಬಿಟ್ಟು ಸ್ವಲ್ಪ ಚಿಕ್ಕದಾಗೇ ಯಾವುದಾದ್ರೂ ಒಂದು ರಂಗೋಲಿನ, ಕುಬೇರ ರಂಗೋಲಿನೋ ಯಾವುದಾದ್ರೂ ಒಂದು ರಂಗೋಲಿನ ಹಾಕ್ಕೊಂಡು, ನೆಕ್ಸ್ಟು ನಮ್ದು ಏನಿರುತ್ತೆ ಲಕ್ಷ್ಮೀ ಫೋಟೋದ ಮುಂದೆನೇ ಇದನ್ನು ಉಪ್ಪಿನ ದೀಪನ ಇಟ್ಕೋಬೇಕು. ಇದು ಉತ್ತರ ದಿಕ್ಕಿನಲ್ಲಿ ನಮಗೆ ದೀಪನ ಹಚ್ಕೊಳ್ಳೋ ಥರ ಇರಬೇಕು. ಆ ರೀತಿ ನಾವು ದೀಪನ ಇಟ್ಕೋಬೇಕಾಗತ್ತೆ. ಅಥವಾ ಲಕ್ಷ್ಮಿಗೆ ಮುಖವಾಗಿ ನಾವು ದೀಪನ ತಿರುಗಿಸಿ ಇಟ್ಕೋಬೇಕಾಗತ್ತೆ. ಇವೆರಡೂ ದಿಕ್ಕಿನಲ್ಲಿ ಕೂಡ ನಾವು ದೀಪನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇವಾಗ ಫೈನಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬಂದು ನಾನು ಲಕ್ಷ್ಮೀದು ಅಷ್ಟೋತ್ತರನ ಹಾಕ್ಕೊಂಡಿದ್ದೀನಿ ಮೊಬೈಲಲ್ಲಿ. ಸ್ವಲ್ಪ ಬೆಳಗ್ಗೆನೇ ಚೆನ್ನಾಗಿರುತ್ತೆ ಕೇಳಿಕೊಂಡು ಪೂಜೆ ಮಾಡೋಣ ಅಂತ. ಸ್ವಲ್ಪ ಅಷ್ಟೋತ್ತರ ಆಗಿರ್ಬೋದು, ಗಾಯತ್ರಿ ಮಂತ್ರ ಆಗಿರ್ಬೋದು, ಬೆಳಗ್ಗೆ ಈ ರೀತಿ ಹಾಕ್ಕೊಂಡು ಪೂಜೆ ಮಾಡ್ತಿರ್ತೀನಿ ನಾನು. ಹಾಗೆಯೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವಾಗ ಏನು ತೋರಿಸ್ತಿದ್ದೀನೋ ನಾನು, ಇದು ಬಂದು ಜವಾದು ಪೌಡರ್ ಅಂತ ಹೇಳ್ಬಿಟ್ಟು, ಇದು ಬಂದು ಪೂಜಾ ಶಾಪ್ಗಳಲ್ಲಿ, ಎಲ್ಲ ಪೂಜಾ ಶಾಪ್ಗಳಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಸೊ ಇದನ್ನು ಮುಖ್ಯವಾಗಿ ಎಲ್ಲೆಲ್ಲಿ ಬಳಸ್ತಾರೆ ಅಂತಂದರೆ, ಟೆಂಪಲ್ಗಳಲ್ಲಿ ಮುಖ್ಯವಾಗಿ ಇದನ್ನು ಬಳಸ್ತಾರೆ. ನಾವು ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಒಂದೊಳ್ಳೆ ಪರಿಮಳ ಸುಗಂಧ ಬರ್ತಾ ಇರುತ್ತೆ. ಸೊ ಹಾಗೆಯೇ ಇದು ಯಾವುದೇ ರೀತಿ ಪರ್ಫ್ಯೂಮ್ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಸಾಂಬ್ರಾಣಿಗಳಾಗಿರ್ಬೋದು, ಇದು ಯಾವುದನ್ನು ಹಾಕ್ತೇ ಇದ್ರೂ ಇದೊಂದನ್ನು ಹಾಕ್ಕೊಂಡ್ರೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಹಾಗೆಯೇ ದೇವ್ರ ಮನೆ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಒಂದೊಳ್ಳೆ ಪರಿಮಳ ಇರುತ್ತೆ, ಒಂದೊಳ್ಳೆ ಮೂಡ್ ಫ್ರೆಶ್ನೆಸ್ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಮನೆಗಳಲ್ಲಿ. ಸೊ ಇದು ಬಂದು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ, ಪ್ರಿಯವಾಗಿರುವಂಥ ಸುಗಂಧ ದ್ರವ್ಯ ಬಂದು. ಸೊ ಇದನ್ನು ಹಾಕಿ ದೀಪನ ಹಚ್ಚಿಸೋದ್ರಿಂದ ಒಂದೊಳ್ಳೆ ವೈಬೆ ಕ್ರಿಯೇಟ್ ಆಗುತ್ತೆ ಮನೇಲಿ. ಹಾಗೆಯೇ ಮಹಾಲಕ್ಷ್ಮಿ ಕಡೆಯಿಂದ ನಮಗೆ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಮನೆಗಳಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರೋದಾಗಲಿ, ಅಥವಾ ಸಣ್ಣ ಪುಟ್ಟ ಏನಾದರೂ ವಿಚಾರಗಳಿಗೆ ಜಗಳಗಳು, ಮನಸ್ತಾಪಗಳು ಈ ರೀತಿ ಆಗೋದಾಗಲಿ, ಅಥವಾ ಏನಾದರೂ ಮನೇಲಿ ನೆಗೆಟಿವಿಟಿ ಅನ್ನೋದು ಇತ್ತು ಅಂತ ಹೇಳೋದಾದರೆ, ಏನಾದರೂ ಈ ರೀತಿ, ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೆ, ಈ ರೀತಿ ಎಲ್ಲ ಇದ್ದಾಗಲೂ ಕೂಡ ನಾವು ಇದನ್ನು ಬಳಸೋದ್ರಿಂದ ತುಂಬಾ ಒಂದೊಳ್ಳೆ ಬೇಗನೆ ನಮಗೆ ಅದೆಲ್ಲ ರಿಸಲ್ಟು ಕಾಣಿಸುತ್ತೆ. ಸೊ ಇದನ್ನು ನಾನು ಸ್ವಲ್ಪ ದೇವ್ರಿಗೆ ದೀಪಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಹೊಸ್ಲಿಗೆ ಏನು ಹಾಕ್ಕೊಂಡೆ ನಾನು ಅರಿಶಿನ, ಅದ್ರ ಜೊತೆ ಕೂಡ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೇಗನೆ ಅಟ್ರಾಕ್ಟ್ ಆಗುತ್ತೆ, ಮಹಾಲಕ್ಷ್ಮಿ ಮನೆಯೊಳಗಡೆ ಬರಬೇಕಲ್ವಾ, ಈ ರೀತಿ ಕೆಲವರು ಜನ ಹೇಳ್ತಾರೆ. ಹಾಗೆಯೇ ಕೆಲವು ಒಂದು ಪುರಾಣಗಳಲ್ಲೂ ಕೂಡ ಈ ರೀತಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಬಳಸೋಣ ಅಂತ ಹೇಳ್ಬಿಟ್ಟು ಬಳಸ್ತಾ ಇದ್ದೀನಿ. ಹಾಗೆಯೇ ಇದನ್ನು ತುಂಬ ವಿಡಿಯೋಗಳಲ್ಲೂ ನೋಡಿದ್ದೀನಿ. ಹಾಗೆಯೇ ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ಲು ಇದನ್ನು. ಸೊ ಹಾಗಾಗಿ ಸ್ವಲ್ಪ ಇವತ್ತು ಆಷಾಢ ಶುಕ್ರವಾರ ಸ್ವಲ್ಪ ಸ್ಪೆಷಲ್ ಆಗಿರಲಿ ಮನೆ ಅಂತ ಕೂಡ ನಾನು ತರಿಸ್ಕೊಂಡಿದ್ದೀನಿ. ತುಂಬ ಇದು ಪೂಜಾ ಶಾಪಲ್ಲೇ ತರಿಸ್ಕೊಂಡಿರುವಂಥದ್ದು. ಇದು ಬಂದು ಒಂದು 20 ಗ್ರಾಮ್ಸ್ ಏನೋ ಇರುತ್ತೆ. ಸೊ ಇದನ್ನು ಎಲ್ಲೆಲ್ಲಪ್ಪ ಯೂಸ್ ಮಾಡ್ಬೋದು ಅಂತ, ಹೇಗೆ ಯೂಸ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಇದನ್ನು ನಾನು ದೀಪಕ್ಕೆಲ್ಲ ಎಣ್ಣೆನೆಲ್ಲ ಹಾಕಿದಾದಮೇಲೆ ಒಂದೊಂದು ಚಿಟಿಕೆಯಷ್ಟು ನಾನು ಉಪ್ಪಿನ ದೀಪದಕ್ಕಾಗಲಿ, ಅಥವಾ ಎಣ್ಣೆ ಹಚ್ಕೊಂಡಿರೋ ಮಾಮೂಲಿ ನಾರ್ಮಲ್ ದೀಪ ಹಚ್ತೀವಲ್ಲ ಆ ದೀಪಗಳಿಗೆ ಒಂದೊಂದು ಚಿಟಿಕೆಯಷ್ಟು ನಾನು ಹಾಕ್ಕೊಂಡು ನೆಕ್ಸ್ಟ್ ನಾನು ದೀಪನ ಹಚ್ಕೋತಾ ಇದ್ದೀನಿ. ಹಾಗೆಯೇ ಹೊಸ್ಲಿಗೆ ಯಾವಾಗಲೇ ಹೇಳ್ದಂಗೆ ಸ್ವಲ್ಪ ನೀರಿಗೋ ಅಥವಾ ಹಾಲಿಗೋ ಅಥವಾ ಅರಿಶಿನ ಗಂಧ ಎಲ್ಲ ಕಲಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ಹೊಸ್ಲಿಗೂ ಕೂಡ ಚೆನ್ನಾಗೇ ಸವರ್ಕೊಂಡು ದೀಪನ ಹಚ್ಕೋಬೋದು. ನೆಕ್ಸ್ಟ್ ಬಂದು ಅರಿಶಿನ ಕುಂಕುಮ, ನಾವೇನು ಬಟ್ಟಿಡ್ತೀವೋ ದೇವರಿಗೆ ಅರಿಶಿನ ಕುಂಕುಮದ ಬಟ್ಲೇನಿರುತ್ತೋ ಅದಕ್ಕೂ ಕೂಡ ಒಂದೊಂದು ಚಿಟಿಕೆಯಷ್ಟು ಅರಿಶಿನಕ್ಕೆ ಮತ್ತು ಕುಂಕುಮಕ್ಕೆ ಒಂದೊಂದು ಚಿಟಿಕೆಯಷ್ಟು ಹಾಕ್ಬಿಟ್ಟು ಕೂಡ ನಾವು ಇಟ್ಕೊಬೋದು. ಈ ಥರ ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ನಮಗೆ ನೆಗೆಟಿವಿಟಿ ಸಮಾಧಾನ ಕೊಡ್ತಾ ಇಲ್ಲ ಅನ್ನೋ ಜಾಗಗಳಲ್ಲಿ ಈ ರೀತಿ ಸ್ವಲ್ಪ ನೀರಿಗಾಗಲಿ ಅಥವಾ ಪೌಡರ್ಗಳಿಗಾಗಲಿ ಸ್ವಲ್ಪನ ಬೆರೆಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆ ವೈಬ್ ಇರುತ್ತೆ ಮನೇಲಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1:05 ಒಳಗಡೆ ನನ್ನ ಪೂಜೆ ಏನಿರುತ್ತೆ ಬ್ರಾಹ್ಮಿ ಮುಹೂರ್ತ ಮುಗಿಯೋದ್ರೊಳಗಡೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ದೀಪನೆಲ್ಲ ಹಚ್ಚಿದ್ದಾಯಿತು, ಮತ್ತು ತುಳಸಿಗೆ ಮತ್ತು ಹೊಸ್ಲಿಗೆಲ್ಲ ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ಕೊನೆಯದಾಗೆ ತುಪ್ಪದ ದೀಪನ ಹಚ್ಕೊತಾ ಇದ್ದೀನಿ. ಹಾಗೆಯೇ ಏನಿರುತ್ತೆ ನಂದು ಉಪ್ಪಿನ ದೀಪ ಎಲ್ಲ ಕಂಪ್ಲೀಟಾಗಿ ಹಚ್ಚಿದ್ದಾಯಿತು. ಹಾಗೆಯೇ ದೀಪ ಹಚ್ಚಿದ ತಕ್ಷಣವೇ ಒಂದು 3 ಲವಂಗನ ನಾನು ದೀಪದೊಳಗಡೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾನು ಆವಾಗವಾಗ ಮಾಡ್ತಿರ್ತೀನಿ. ಅದರಲ್ಲೂ ಶುಕ್ರವಾರ ಅಂತಂದರೆ ಈ ರೀತಿ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಏನಂದರೆ ಲವಂಗನ ತುಂಬ, ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು ಬಂದು ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು. ಸೊ ಹಾಗಾಗಿ 3 ಲವಂಗನ ಹಾಕ್ಕೊಂಡು ಕೊನೆಯದಾಗೆ ಮಂಗಳಾರತಿನ ಮುಗಿಸ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್.
ಇವತ್ತು ಬಂದು ಫ್ರೈಡೇ ಶುಕ್ರವಾರ. ಸೊ ಆಷಾಢದ 2ನೇ ವಾರದ ಉಪ್ಪಿನ ದೀಪ ನಾನು ಏನು ಹಚ್ತಾ ಇನ್ನು ಕಂಪ್ಲೀಟಾಗಿ ಇವತ್ತು 2ನೇ ವಾರ ಕಂಪ್ಲೀಟ್ ಆಯಿತು. ಸೊ ಒಂಥರ ಸಮಾಧಾನ ಆಗ್ತಾ ಇದೆ. ಬೆಳಗ್ಗೆನೆ ಮನೆ ನೋಡೋದಕ್ಕೇ ಒಂಥರ ಖುಷಿ ಆಗ್ತಾ ಇರುತ್ತೆ. ಏನಂದರೆ ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು. ಮನೇಲಿ ಈ ರೀತಿ ಬೆಳಗ್ಗೆನೆ ದೀಪ ಹಚ್ಚಿದಾಗ ನಮ್ಮ ಮೂಡ್ ಕೂಡ ಒಂದು ಬೇರೆನೇ ಲೆವೆಲ್ ಅಂತ ಹೇಳ್ಬೋದು. ಯಾವುದೇ ರೀತಿ ಟೆನ್ಷನ್ ಇರಲ್ಲ ಈ ಬೆಳಗ್ಗೆ. ಒಂಥರ ಕೂಲಾಗಿರುತ್ತೆ, ಒಂಥರ ಶಾಂತಿಯಿಂದ ಇರುತ್ತೆ. ನಮ್ಮ ಮನಸ್ಸಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಮೈಂಡ್ ಆಗಿರ್ಬೋದು, ಯಾವುದೇ ರೀತಿ ಏನು ಕೂಡ ಯೋಚನೆ ಬರೋದಿಲ್ಲ. ಹಂಗೆ ಅನ್ನಿಸ್ತಾ ಇದೆ. ಒಂಥರ ಪೀಸ್ಫುಲ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಸ್ವಲ್ಪ ಕಾಫಿ ಮಾಡ್ಕೊಂಡು ಬೆಳಗ್ಗೆನೇ ಇದ್ದಿದ್ನಲ್ಲ. ಸೊ ಹಾಗಾಗಿ ಒಂದು ಲೋಟ ಬಿಸಿ ಕಾಫಿ ಮಾಡಿಕೊಂಡು ಇನ್ನು ಹುಡುಗರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಸೊ ನಂದು ಬ್ರಾಹ್ಮಿ ಮುಹೂರ್ತ ಮುಗಿಯೋದ್ರೊಳಗಡೆ ಪೂಜೆ ಮುಗಿದಿದೆ. ಸೊ ಒಂದು 5:15 ಅಷ್ಟಲ್ಲಿ ನಂದೆಲ್ಲ ಪೂಜೆ ಕಂಪ್ಲೀಟಾಗಿ ಆಗಿತ್ತು. ಸೊ ಇವಾಗ ಟೈಮ್ ಬಂದು ಒಂದು 5:45 6 ಗಂಟೆ ಆಗ್ತಾ ಇದೆ. ಇನ್ನು ಹುಡುಗರಂತೂ ಮಲಗಿದ್ದಾರೆ. ಅವರು 8 o'clockಗೆ ಎದ್ದೇಳೋದು. 8 ಗಂಟೆಗೆ ಎದ್ದೇಳೋಷ್ಟರಲ್ಲಿ ಸ್ವಲ್ಪ ಟಿಫನ್ ಎಲ್ಲ ಮಾಡೋಣ. ಸೊ ಏನು ಮಾಡೋದು ಇನ್ನೂ ಪ್ಲ್ಯಾನ್ ಇಲ್ಲ. ಸೊ ನೋಡೋಣ, ಏನಾದರೂ ಯೋಚನೆ ಮಾಡಿಬಿಟ್ಟು ಬೇಗನೆ ಟಿಫನ್ ರೆಡಿ ಮಾಡಬೇಕು ನಾನು. ಹಾಗೆಯೇ ಇವತ್ತು ಆಷಾಢ ಅಲ್ವಾ, ಶುಕ್ರವಾರ. ಸೊ ಪೂಜೆನೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಳ್ಳೋಣ. ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ. ತುಂಬ ದಿನನೇ ಆಗ್ಬಿಟ್ಟಿದೆ ಸ್ಯಾರಿ ವೇರ್ ಮಾಡಿ. ಹಾಗಾಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಎಲ್ಲಾದರೂ ಈ ರೀತಿ ಮನೇಲಿ ಪೂಜೆ ಮಾಡೋದಾಗಿರ್ಬೋದು ಅಥವಾ ಟೆಂಪಲ್ಗೆ ಹೋಗೋದಾಗಿರ್ಬೋದು, ಸ್ಯಾರಿನೇ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಒಳ್ಳೆ ಕಳೆ ಬಂದ್ಬಿಡುತ್ತೆ. ಹಾಗಾಗಿ ನಾವು ಲಕ್ಷ್ಮೀ ಪೂಜೆ ಅಂತಂದರೆ ನಾವು ಲಕ್ಷ್ಮೀ ಥರ ಪೂಜೆ ಮಾಡಬೇಕಲ್ವಾ. ಹಾಗಾಗಿ ಅಂದ್ಕೊಂಡೆ ನೈಟೇನೆ ಸ್ವಲ್ಪ ಸ್ಯಾರಿನೆಲ್ಲ ಹಾಕ್ಕೊಳ್ಳೋಣ, ಪೂಜೆ ಮಾಡೋಣ ಅಂತ. ಸೊ ಆಗಲಿಲ್ಲ, ಎಲ್ಲ ತೆಗೆದಿಟ್ಟಿದ್ದೆ ನಾನು. ಸ್ಯಾರಿಯಿಂದ ಹಿಡಿದು ಏನೇನು ಬೇಕು ಫುಲ್ ಎಲ್ಲ ತೆಗೆದಿಟ್ಕೊಂಡೆ. ಆಗಲೇ ಇಲ್ಲ ಗೈಸ್, ಕೊನೆಗೂ ಟೈಮ್ ಆಗ್ಬಿಡ್ತಾಯಿತ್ತು. ಎಷ್ಟು ಬೇಗ ಅಂದರೆ ಎಷ್ಟೇ ಬೇಗ ಇದ್ರೂ ಟೈಮ್ ಆಗ್ತಾನೆ ಇರುತ್ತೆ. ಹಾಗಾಗಿ ಕುರ್ತಾನೆ ಹಾಕ್ಕೊಂಡು ಪೂಜೆನ ಮಾಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಹಾಕೋಬೇಕು ಅಂದರೆ ಸ್ವಲ್ಪ ಬೇಗನೆ ಎದ್ದೇಳಬೇಕು ನಾನಂತೂ. ಸೊ ಇನ್ನು ಗೈಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ತಲೆ ಸ್ನಾನ ಮಾಡಿಸ್ಬೇಕಿತ್ತು. ಹಾಗಾಗಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ರೆಡಿ ಮಾಡಿಬಿಟ್ಟು ಸ್ಕೂಲಿಗೂ ಕೂಡ ಹೋದರು. ನಾನು ಸ್ವಲ್ಪ ಟಿಫನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು, ಅಂದರೆ ಇವತ್ತು ಇಡೀ ದಿನ ನಾನು ಮಲ್ಕೊಳ್ಳೋದಿಲ್ಲ. ಈ ರೀತಿ ಏನಾದರೂ ಪೂಜೆ ಮಾಡಿದಾಗ ನಾನು ಸ್ವಲ್ಪ ನಿದ್ದೆ ಮಾಡಲ್ಲ. ಅಂದರೆ ನಾರ್ಮಲ್ ಡೇಯಲ್ಲೂ ಕೂಡ ನಾನು ನಿದ್ದೆ ಮಾಡಲ್ಲ. ಸೊ ಇವತ್ತು ಪೂಜೆ ಮಾಡಿದ್ದೀನಲ್ಲ, ಮಲ್ಕೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಇದು ಮಾಡಿಕೊಂಡು ಸ್ವಲ್ಪ ಮೊಬೈಲು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಹಾಗೆಯೇ ಸ್ವಲ್ಪ ಬಿಗ್ ಬಾಸ್ಕೆಟಿಂದ ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು, ಒಂದು 4-5 ಐಟಮ್ಸ್ಗಳು ಬೇಕಿತ್ತು, ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ತರಕಾರಿಗಳು ಕೂಡ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತರಕಾರಿನೂ ಕೂಡ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಗ್ ಬಾಸ್ಕೆಟಲ್ಲಿ ತರಕಾರಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಏನೆಲ್ಲ ಬೇಕೋ ಅದನ್ನು ಮಾತ್ರನೇ ತರಿಸ್ಕೊಂಡಿರುವಂಥದ್ದು ನಾನು. ಹಾಗೆಯೇ ಇದರಲ್ಲಿ ತರಿಸ್ಕೊಂಡಿರುವಂಥ ಕೆಲವೊಂದು ಕಾಳುಗಳನ್ನ ಈಚೆನೇ ಇಟ್ಕೊಂಡು ನಾನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಂದು ಏನಿರುತ್ತೆ 6 ಕಂಪಾರ್ಟ್ಮೆಂಟ್ ಡ್ರಾಯರ್ ಬಂದು, ಇದರಲ್ಲಿ ಮೊದಲನೇ ಸ್ಟೆಪ್ನಲ್ಲಿ ಬಂದು ಮಕ್ಕಳದ್ದು ಏನಾದರೂ ಸ್ನ್ಯಾಕ್ಸ್ ಇದ್ದರೆ, ಬಿಸ್ಕೆಟು, ಮಿಕ್ಚರು, ಈ ಥರ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಇದ್ದರೆ ಮೊದಲನೇ ಒಂದು ಡ್ರಾಯರ್ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ 2ನೇದರಲ್ಲಿ ನಮ್ದು ಏನಿರುತ್ತೆ ಚಾಪರ್ದು, ಅದನ್ನ ಇಟ್ಕೊಂಡಿರ್ತೀನಿ. ಅದು ಬೇಕಾದಾಗ ಎತ್ಕೊಬೋದು ಮತ್ತು ತೊಳೆದ್ಬಿಟ್ಟು ಅಲ್ಲೇ ಇಟ್ಕೊಬೋದಲ್ಲ ಅಂತ ಈಸಿ ಆಗುತ್ತೆ. ಇನ್ನು 3ನೇದ್ರಲ್ಲಿ ಬಂದು ಏನಾದರೂ ಕ್ಯಾರೆಟು, ಪನ್ನೀರೆಲ್ಲ ತುರಿತಿರ್ತೀವಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಐಸ್ ಕ್ರೀಮ್ದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೂನ್ಗಳಾಗಿರ್ಬೋದು,
ಸೊ ಇದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು 4ನೇದ್ರಲ್ಲಿ ಬಂದು ಮಕ್ಳದ್ದು ಏನು ಎಕ್ಸ್ಟ್ರಾ ಲಂಚ್ ಬಾಕ್ಸ್ಗಳಿರುತ್ತೋ ಸೊ ಅದನ್ನೆಲ್ಲ ಅಲ್ಲಿ ಇಲ್ಲಿ ಹಾಕೋದು ಬೇಡ ಅಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದರೊಳಗಡೆ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಬೇಗನೆ ಕೈಗೆ ಸಿಕ್ಬಿಡುತ್ತೆ. ಇನ್ನು 5ನೇ ಡ್ರಾಯರಲ್ಲಿ ಬಂದು ಈ ರೀತಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ತರಿಸ್ಕೊಂಡಿದ್ನಲ್ಲ, ಸಕ್ಕರೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಈ ರೀತಿ ಒಣಮೆಣ್ಸಿನ್ಕಾಯಿ ಆಗಿರ್ಬೋದು ಅಥವಾ ಜಗರಿ ಪೌಡರ್ ಆಗಿರ್ಬೋದು, ಈ ರೀತಿ ಎಲ್ಲ ನಾನು ಇಟ್ಕೊತಾ ಇದ್ದೀನಿ. ಇನ್ನು ಲಾಸ್ಟ್ ಬಂದು 6ನೇದ್ರಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಏನಾದ್ರೂ ಕಾಫಿ ಪೌಡರು ಮತ್ತು ಶಾಂಪೂ ಆಗಿರ್ಬೋದು ಅಥವಾ ಸೋಪು ಡೈಲಿ ಬಳಸುವಂಥ ರೆಗ್ಯುಲರ್ ಸೋಪ್ ಆಗಿರ್ಬೋದು, ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪಿನ ಪೌಡರ್ ಎಲ್ಲ ಮಿಕ್ಕಿತ್ತು, ಹಾಗಾಗಿ ಇದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ಫುಲ್ಲು ಸೆಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಯಾವಾಗ ಬೇಕು ಆವಾಗ ಆರಾಮಾಗಿ ಎತ್ಕೋಬೋದು. ಇದಂತೂ ಬೆಸ್ಟ್, ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗ್ತಿದೆ ಅಂತ ಹೇಳ್ಬೋದು ತೊಗೊಂಡ್ಮೇಲೆ. ಸೊ ಓಕೆ ಗೈಸ್, ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಆಷಾಢದ 2ನೇ ಪೂಜೆ ಕಂಪ್ಲೀಟಾಗಿ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.